ಸ್ವಚ್ಛ ನೀರಲ್ಲಿ ಇಡ್ತವೆ ಮೊಟ್ಟೆ, ಹಗಲು ಹೊತ್ತಲ್ಲೇ ಕಷ್ಟವೇ ಅಷ್ಟೇ. ತೀವ್ರ ಜ್ವರ ತಲೆ ನೋವು ಇದರ ಲಕ್ಷಣ, ಮಾಂಸಖಂಡ ಕೀಲು ನೋವು ಕೂಡ ಲಕ್ಷಣ. ತೀವ್ರ ಜ್ವರ ತಲೆ ನೋವು ಇದರ ಲಕ್ಷಣ, ಮಾಂಸಖಂಡ ಕೀಲು ನೋವು ಕೂಡ ಲಕ್ಷಣ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗಕ್ಕೆ ಚಿಕಿತ್ಸೆ ಏನಂತ ಗೊತ್ತಾ? ನಿರ್ದಿಷ್ಟ ಔಷಧಿ ಇಲ್ಲಂತೆ ಹೌದಾ? ಹತ್ತಿರದ ಯಾವುದೇ ಆಸ್ಪತ್ರೆಗೆ ಹೋಗಿ ವೈದ್ಯರಲ್ಲಿ ಸೂಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸರ್ಕಾರಿ ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಸರ್ಕಾರಿ ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗದ ಬಗ್ಗೆ ನಿಯಂತ್ರಣ ಹೇಗೆ? ತೊಟ್ಟಿ ಡಬ್ಗಳಲ್ಲಿ ನೀರ್ ನಿಲ್ಲದ ಹಾಗೆ, ಸೊಳ್ಳೆಗಳು ಬಾರದಂತೆ ಪರದೆಯನ್ನು ಬಳಸಿ, ಫ್ರೈಡೇ ಡೈಡೇಯ ನಿಯಮವನ್ನು ಪಾಲಿಸಿ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗದ ಬಗ್ಗೆ ನಿಯಂತ್ರಣ ಹೇಗೆ? ತೊಟ್ಟಿ ಡಬ್ಗಳಲ್ಲಿ ನೀರ್ ನಿಲ್ಲದ ಹಾಗೆ, ಸೊಳ್ಳೆಗಳು ಬಾರದಂತೆ ಪರದೆಯನ್ನು ಬಳಸಿ, ಫ್ರೈಡೇ ಡೈಡೇಯ ನಿಯಮವನ್ನು ಪಾಲಿಸಿ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ನೋವು ಕೂಡ ಲಕ್ಷಣ, ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗಕ್ಕೆ ಚಿಕಿತ್ಸೆ ಏನಂತ ಗೊತ್ತಾ? ನಿರ್ದಿಷ್ಟ ಔಷಧಿ ಇಲ್ಲಂತೆ ಹೌದಾ? ಹತ್ತಿರದ ಯಾವುದೇ ಆಸ್ಪತ್ರೆಗೆ ಹೋಗಿ ವೈದ್ಯರಲ್ಲಿ ಸೂಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸುತ್ತಮುತ್ತ ಜಾಗಗಳನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಿ. ಸ್ವಚ್ಛ ಮಾಡಿ ಇಟ್ಟುಕೊಳ್ಳಿ. ಸೊಳ್ಳೆ ಪರದೆಯನ್ನು ಉಪಯೋಗಿಸಿ ತಡೆಗಣಿಸಿ. ಸರ್ಕಾರಿ ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಸರ್ಕಾರಿ ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಸುತ್ತಮುತ್ತಲ ಜಾಗಗಳನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಿ. ಸೊಳ್ಳೆ ಪರದೆಗಳನ್ನು ಉಪಯೋಗಿಸಿ. ಕಚ್ಚುಗಳನ್ನು ತಡೆಗಣಿಸಿ. ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ನಿಯಂತ್ರಿಸಿ. ಭಾಗಗಳಿಗೆ ಸೊಳ್ಳೆ ಪರದೆ ಹಾಕಿರಿ. ಸುತ್ತಮುತ್ತ ವಾತಾವರಣ ಸ್ವಚ್ಛವಾಗಿ
ಇಟ್ಟುಕೊಡಿ. ಗಳನ್ನು ಸ್ವಚ್ಛ ಮಾಡಿ. ಡೆಂಗು ನಿಯಂತ್ರಿಸಿ. ಸೊಳ್ಳೆ ಕಚ್ಚದಂತೆ ಜಾಗ್ರತೆ ವಹಿಸಿ. ಶಾಶ್ವತ ವಿದ್ಯಾಸಂಸ್ಥೆ. ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗದ ಬಗ್ಗೆ ನಿಯಂತ್ರಣ ಹೇಗೆ? ತೊಟ್ಟಿ ಡ್ರಮ್ಗಳಲ್ಲಿ ನೀರ್ ನಿಲ್ಲದ ಹಾಗೆ, ಸೊಳ್ಳೆಗಳು ಬಾರದಂತೆ ಪರದೆಯನ್ನು ಬಳಸಿ, ಫ್ರೈಡೇ ಡ್ರೈಡೇಯ ನಿಯಮವನ್ನು ಪಾಲಿಸಿ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛಗೊಳಿಸಿ. ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಸೊಳ್ಳೆಯಿಂದ ರಕ್ಷಣೆ ಮಾಡಿ. ಸೊಳ್ಳೆ ಕಚ್ಚದಂತೆ ವಹಿಸಿ. ಡೆಂಗ್ಯೂ ನಿಯಂತ್ರಿಸಿ. ಪ್ರಹರ್ಷಿತ ವಿದ್ಯಾಸಂಸ್ಥೆ. ಜ್ವರ ಬಂದ 2 ದಿನಕ್ಕೆ ಪರೀಕ್ಷೆ ಮಾಡಿಸಿ. ನಿಯಂತ್ರಿಸಿ. ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ, ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ, ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ.